ಹೆಡ್ಲೈನ್ಸ್. ಕರಾಟೆಯಲ್ಲಿ ಗಿನ್ನಿಸ್ ದಾಖಲೆ ಮಾಡಿದ ಶಜಾ ಫಾತಿಮರವರಿಗೆ ನಾಪೋಕ್ಲು ಸ್ನೇಹಿತರ ಬಳಗದ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು. ಕ್ಯಾರ್ಪೇಟೆ ತಾಲೂಕಿನ ಭಾರತಪುರ ಕೊಪ್ಪಲು ಗ್ರಾಮದಲ್ಲಿ ಶ್ರೀ ಸಿದ್ಧಿ ವಿನಾಯಕನ ನೂತನ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಸುಡು ಬಿಸಿಲಿನ ಕಲ್ಲಿನ ಮೇಲೆ ನಿಂತು ಶಿಲ್ಪ ನೋಡುವ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಬೇಲೂರಿನ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ. ಶ್ರೀ ದುರ್ಗಾ ಕ್ಯಾಟಸ್ ಕುಶಾಲನಗರ. ನಮ್ಮಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ, ಯಾವುದೇ ಪೂಜಾ ಸಮಾರಂಭಗಳಿಗೆ ನಿಮ್ಮ ಮನೆ ಬಾಗಿಲಿಗೆ ರುಚಿ ರುಚಿಯಾದ ತಿಂಡಿ, ಊಟ ಸರಿಯಾದ ಸಮಯಕ್ಕೆ ಮಂಗಳೂರು ಶೈಲಿಯ ಬ್ರಾಹ್ಮಣರ ರುಚಿ ರುಚಿಯಾದ ಸಸ್ಯಾಹಾರ ಅಡುಗೆ ಮಾಡಿಕೊಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ದುರ್ಗಾ ಕ್ಯಾಟಸ್ ಮಾಲೀಕರಾದ MS ಗೋಪಾಲ ಭಟ್ಟರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9448019653. ಮತ್ತೊಂದು ಸಂಖ್ಯೆ 7353153690. ಮಡಿಕೇರಿ ತಾಲೂಕಿನ ಬೇತು ಗ್ರಾಮದಲ್ಲಿ ನಾಪೋಕ್ಲು ಸ್ನೇಹಿತರ ಬಳಗದ ವತಿಯಿಂದ ಕರಾಟೆಯಲ್ಲಿ ಗಿನ್ನಿಸ್ ದಾಖಲೆ ಮಾಡಿದ ಶಜಾ ಫಾತಿಮರವರಿಗೆ ಸನ್ಮಾನಿಸಿ ಅಭಿನಂದಿಸಿದರು. ಕರಾಟೆ ವಿಭಾಗದ ಗುಂಪಿನಲ್ಲಿ 30 ನಿಮಿಷಗಳ ಕಾಲ ತಡೆರಹಿತ ಕಟ ಮಾಡಿ ಗಿನ್ನಿಸ್ ದಾಖಲೆ ಮಾಡಿರುವ ಶಜಾ ಫಾತಿಮಾ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಡಿಕೇರಿ ತಾಲೂಕಿನ ಬೇತು ಗ್ರಾಮದಲ್ಲಿ ನಾಪೋಕ್ಲು ಸ್ನೇಹಿತರ ಬಳಗದ ವತಿಯಿಂದ ಆಯೋಜಿಸಲಾದ ಭಾವಪೂರ್ಣ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಬೆಂಗಳೂರಿನ ಬರಕ ಇಂಟರ್ನ್ಯಾಷನಲ್ ಸ್ಕೂಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ 7ನೇ ತರಗತಿ ವಿದ್ಯಾರ್ಥಿನಿ ಶಜಾ ಫಾತಿಮಾ ತಮಿಳುನಾಡಿನ ಚೆನ್ನೈನಲ್ಲಿ ಇತ್ತೀಚೆಗೆ ನಡೆದ ಕರಾಟೆ ವಿಭಾಗದ ಗುಂಪಿನಲ್ಲಿ 30 ನಿಮಿಷಗಳ ಕಾಲ ತಡೆರಹಿತ ಕಟ ಮಾಡಿ ಗಿನ್ನಿಸ್ ದಾಖಲೆ ಬರೆದಿದ್ದಾರೆ. ಜೊತೆಗೆ ಕುಮಿಟೆ ವೈಯಕ್ತಿಕ ವಿಭಾಗದಲ್ಲೂ ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆ. ಇವರು ನಾಪೋಕ್ಲು ಸಮೀಪದ ಬೇತು ಗ್ರಾಮದ ನಿವಾಸಿ ಖಾಸಿಂ ಮತ್ತು ಸೌಸ್ರಿನ್ ದಂಪತಿಯ ಪುತ್ರಿ ಶಜಾ ಫಾತಿಮಾ ಅವರು ಜಕಿಯಾ, ಯಾಸ್ಮೀನ್ ಮತ್ತು ನದೀಮ್ರಿಂದ ಕರಾಟೆ ತರಬೇತಿ ಪಡೆಯುತ್ತಿದ್ದಾರೆ. ಇವರನ್ನ ಬೇತು ಗ್ರಾಮದ ಅವರ ಸ್ವಗೃಹದಲ್ಲಿ ನಾಪೋಕ್ಲು ಸ್ನೇಹಿತರ ಬಳಗದ ಪರವಾಗಿ ಜಮಾಅತ್ ಅಧ್ಯಕ್ಷರಾದ MH ಅಬ್ದುಲ್ ರೆಹಮಾನ್ ಅವರು ಶಜಾ ಫಾತಿಮಾ ಅವರನ್ನ ಸನ್ಮಾನಿಸಿ ಗುಣಗಾನ ಮಾಡಿ ಶುಭ ಹಾರೈಸಿದರು. ಇದೇ ಸಂದರ್ಭ MS ಸಲೀಂ, MM ಅಬೂಬಕರ್, PM ಅಬ್ದುಲ್ ಅಜೀಜ್, PS ಆಬಿದ್, ಕುರೈಸ್, ರಶೀದ್, ಅಹಮದ್, ಅರ್ಫತ್, ಯೂನಸ್, ಕಾಸಿಂ ಮತ್ತು ಸೌಸ್ರಿನ್ ಮತ್ತಿತರರು ಉಪಸ್ಥಿತರಿದ್ದರು. ಶಜಾ ಫಾತಿಮಾ 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಅವಳು ಕರಾಟೆಯಲ್ಲಿ ನಾನ್ ಸ್ಟಾಪ್ half an hour steps and half an hour ಕಥಾ 1 hour ನಾನ್ ಸ್ಟಾಪ್ ಮಾಡಿ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾಳೆ. ಸರ್ವಶಕ್ತನು ಅವಳಿಗೆ ಇನ್ನು ಮುಂದೆ ಸಹ ಇನ್ನು ಹೆಚ್ಚಿನ ರೀತಿಯಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡೋದು, ಗಿನ್ನಿಸ್ ರೆಕಾರ್ಡ್ ಮಾಡೋದು ಸರ್ವಶಕ್ತನನ್ನು ಅನುಗ್ರಹಿಸಲಿ ಅಂತ ಹೇಳ್ಬಿಟ್ಟು ನಾಪೋಕ್ಲು ಜಮಾಅತ್ ವತಿಯಿಂದಲೂ ನಾಪೋಕ್ಲಿನ ಸರ್ವ ನಾಗರಿಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಕಂಗ್ರಾಚುಲೇಷನ್. ಜಮಾತಿಗೆ ಒಂದು ರೋಲ್ ಮಾಡೆಲ್ ಆಗಿದೆ. ಇನ್ನು ಬರುವ ಮಕ್ಕಳಿಗೆ ಗಿನ್ನಿಸ್ ರೆಕಾರ್ಡ್ ಏನು ಅಂತಲೇ ನಮಗೆ ಗೊತ್ತಿರುವಂಥ ಒಂದು ಊರಲ್ಲಿ ಗಿನ್ನಿಸ್ ರೆಕಾರ್ಡನ್ನು ಮಾಡಿದ್ರೆ ಇದು ಹೋಲ್ ವರ್ಲ್ಡಿಗೆ ಒಂದು ರೆಕಾರ್ಡ್, ಅಂತ ಹೇಳಿ ನಮಗೆ ಇದೊಂದು ಪ್ರೌಡ್ ಫೀಲಿಂಗ್ ಆಗ್ತಾ ಇದೆ. ಏನಂದರೆ ಇದು ಈ ಮಗುದ ಕಷ್ಟ ಏನು ಪಟ್ಟಿಗೆ ಎಲ್ಲ ಮಕ್ಕಳಿಗೂ ಒಂದು ರೋಲ್ ಮಾಡೆಲ್ ಆಲ್ ಆಫ್ ದೆಮ್ ಆ್ಯಂಡ್ ಆರ್ ಸ್ಕೂಲ್ಸ್ ಆಲ್ಸೋ ಶುಡ್ ಹ್ಯಾವ್ ಅ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ. ಇಲ್ಲೂ ಅಂಥ ಒಂದು ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು. ಈ ಮಗುವಿನ ಒಂದು ಪ್ಲಾಟ್ಫಾರ್ಮ್ ರೋಲ್ ಮಾಡೆಲ್ ಆಗಿ ನಮ್ಮ ಈ ನಾಪೋಕ್ಲು ಜಮಾತಿಂದಾಗಿ ಎಲ್ಲ ಊರಿಗೂ ಎಲ್ಲ ಇದರಲ್ಲೂ ನಾವು ವರ್ಲ್ಡಲ್ಲಿ ರೆಕಾರ್ಡ್ ಮಾಡುವಂಥ ಭಾಗ್ಯ ನಮಗೆ ಸಿಗಲಿ. ಇದು ಇವರು ಅದಕ್ಕೆ ಒಂದು ಸ್ಫೂರ್ತಿದಾಯಕವಾಗಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಫ್ಯೂಚರ್. So I'm Sausrin. Basically I'm from Bangalore. I'm working as a vice principal in one of the famous school in Bangalore, that is Baraka International School. I'm very proud that my daughter in the age of 13 she could back the Guinness World Record. So it's all the support of I think the school has really supported her a lot to achieve this iconic medal, as well as even my husband also, he was very supportive. So what I believe is the girls especially shouldn't stay at home. They need to get educated. So in both the Islamic way as well as secular way. That's what we all have to encourage our girls to achieve these kind of medals. Okay, so I'm Fatima Shaza and I'm studying in grade 7B.
So recently I have done a Guinness World Record which was located in Chennai in Tamil Nadu. So I got support from all my parents. So my mom is Sausreen and my dad is Kasim. So in Chennai World Record, so I have done a world record on 30 minutes continuous katha and 30 minutes continuous step, so which was equal to 1 hour. So I have been studying this karate from past 7 years. When I was in first standard, I started studying karate, and now I'm currently in grade 7. And also I have even won gold medal in Kumite. I had fought 3 rounds. So one was with a girl who was from Maharashtra. So I won in that also. One more was Hyderabad. In that also I won. And one more was North Karnataka, a girl. And so I won in 3 matches, and I bagged gold medal in Kata, in Kumite. And also I got a Guinness World Record in Kata. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ತುಮಕೂರು ತಾಲೂಕಿನ ಬೆಳ್ಳಾವಿ ಗ್ರಾಮದ ಶಿವಶರಣರ ಶ್ರೀ ಮಹಾಮನಿಕಾರಯೋಗಿ ಕೃತಿಕ ಗದ್ದುಗೆಯ ಲೋಕಾರ್ಪಣೆಗೊಳಿಸಲಾಯಿತು. ತುಮಕೂರು ಜಿಲ್ಲೆ ತಾಲೂಕಿನ ಬೆಳ್ಳಾವಿ ಗ್ರಾಮದ ಶಿವಶರಣ ಶ್ರೀ ಮಹಾಮನಿ ಕಾರಯೋಗಿ ಕೃತಿಕ ಗದ್ದುಗೆ ಲೋಕಾರ್ಪಣೆ ಕಾರ್ಯಕ್ರಮ 3 ದಿನಗಳ ಕಾಲ ವಿಜೃಂಭಣೆಯಿಂದ ಕಾರದಯೋಗಿ ಕಾರಗಯೋಗಿ ಸ್ವಾಮೀಜಿಯವರ ಜಂಗಮ ಸುಕ್ಷೇತ್ರ ಪವಾಡ ಪುರುಷ ಬಿಲ್ಲೋಪತ್ರೆ ದೃಷ್ಟಿದೇಹ ಚತುರಂಗ ಬಹಿರಂಗ ಸಿದ್ಧರಂಗ ಅನೇಕ ಅವತಾರ ತಪಸ್ಸು ಮಾಡಿ ಬೆಳ್ಳಾವಿ ಕ್ಷೇತ್ರದ ಕಾರೇಶ್ವರ ಸ್ವಾಮೀಜಿಯವರ 116ನೆಯ ಜೀರ್ಣೋದ್ಧಾರಗೊಂಡ ಲೋಕಾರ್ಪಣೆ ಮಾಡಿದ ಭಕ್ತಾದಿಗಳು ಹಾಗೂ ಅಧ್ಯಕ್ಷರು ಕಾರ್ಯಕಾರಿ ಶಿವಯೋಗಿ ಸಮಿತಿಯವರು ಸಾಮೂಹಿಕ ವಿವಾಹ ಲಿಂಗ ಪ್ರತಿಷ್ಠಾಪನೆ ದಾಸಿಯೋಗ ಲಿಂಗಮಂಡಲ ಪೂಜೆ ಶಿವಲಿಂಗ ದೀಕ್ಷೆ ಮಾಡಿದರು. 101 ಲಿಂಗದ ಪೂಜೆಯನ್ನ ದೇವಸ್ಥಾನ ಸುತ್ತ ನೆರವೇರಿಸಿದರು. ಬೆಳಗ್ಗೆ ಗ್ರಾಮಸ್ಥರು ಲಿಂಗಾಯತ ಸಮುದಾಯದವರು ಸುಮಾರು 20 ಜನ ಸ್ವಾಮೀಜಿಗಳು ಮಠದ ಆಶೀರ್ವಾದವನ್ನ ಮಾಡಿ ಉದ್ಘಾಟನೆಯನ್ನ ಸ್ಥಳೀಯ ಶಾಸಕರಾದ ಸುರೇಶ್ ಗೌಡ್ರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಗೃಹ ಮಂತ್ರಿಗಳಾದ ಜಿ ಪರಮೇಶ್ ಅವರು ಹಾಗೂ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲ ಶಾಲೆಯ ಮಕ್ಕಳು ಶಿಕ್ಷಕರು ಪ್ರೋತ್ಸಾಹ ಮಾಡಿದ್ದರು. दिव्यलिंगाय नमः ओम भवाय नमः भवलिंगाय नमः शर्वाय नमः शर्वलिंगाय नमः ओम शिवाय नमः शिवलिंगाय नमः ओम ज्वलाय नमः ज्वललिंगाय नमः ओम आत्माय नमः आत्मलिंगाय नमः ओम परमाय नमः परमलिंगाय नमः एतत्सोमस्य सर्वलिंगस्थापयते पाणिमन्त्रं पवित्रम् ನಿತ್ಯಾಪೂರ್ಣನಿಗೆ ಜಯವೆಂದೋ ಬೆಳಗುವೆ ಜಯವೆಂದೋ ಬೆಳಗುವೆ ಸಕಲ ದೇವರಿಗೆ ಜಯ ದೇವ ಬಿಂದು ಸ್ಮರಣೆ ಮಾಡ್ತೇವೆ. ಯಾತಕ್ಕೋಸ್ಕರ ಸ್ಮರಣೆ ಮಾಡ್ತೇವೆ ಅಂತ ಹೇಳಿದ್ರೆ ತ್ರಿವಿಧ ದಾಸೋಹದ ಮಹಿಮೆಯನ್ನ ಇಡೀ ದೇಶಕ್ಕೆ ಈ ನಾಡಿಗಷ್ಟೇ ಅಲ್ಲ ಈ ಜಗತ್ತಿಗೆ ತಿಳಿಸ್ಕೊಟ್ಟಿರ್ತಕ್ಕಂಥವ್ರು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಗಳವರು. ಇವತ್ತು ಇಡೀ ಜಗತ್ತಿನಲ್ಲಿ ಇವತ್ತು ತ್ರಿವಿಧ ದಾಸೋಹದ ಮಹಿಮೆ ಬಗ್ಗೆ ಇವತ್ತು ಮಾತನಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಶಿವಕುಮಾರ ಮಹಾಸ್ವಾಮೀಜಿಗಳ ಆದಿಯಾಗಿ ಈ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳು ಜಗದ್ಗುರುಗಳಾದ್ದು ಶ್ರಮದಿಂದ ಇವತ್ತು ಈ ಜಗತ್ತಿನಲ್ಲಿ ಇವತ್ತು ನಮ್ಮ ನಾಡನ್ನ ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ. ಆದರೆ ಆಧುನಿಕ ಯುಗದಲ್ಲಿ ನಾವು ಒಂದು ಮಾತನ್ನು ನೆನಪು ಮಾಡ್ಕೋಬೇಕಾಗ್ತದೆ. ಎಂಥ ಆಧುನಿಕ ತಂತ್ರಜ್ಞಾನ ಬಂದರೂ ಸಹ ಈ ತ್ರಿವಿಧ ದಾಸೋಹದ ಮಹಿಮೆಯನ್ನ ಇದರ ಸರಿಸಾಟಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗಿಲ್ಲ. ಅದು ಆಧುನಿಕ ತಂತ್ರಜ್ಞಾನದ ನಡುವೆಯೂ ಸಹ ಇವತ್ತು ತ್ರಿವಿಧ ದಾಸೋಹದ ಮಹಿಮೆ ಇವತ್ತು ಉಳ್ಕೊಂಡು ಬೆಳ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಇದರ ಮಹತ್ವ ಎಷ್ಟಿದೆ ಅನ್ನೋದನ್ನು ಕೂಡ ನಾವಿವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ವಿಶೇಷವಾಗಿ ಇಂದಿನ ಕಾಲಘಟ್ಟದಲ್ಲಿ ಇವತ್ತು ಯುವ ಸಮೂಹ ಇವತ್ತು ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಒಟ್ಟು ಕುಟುಂಬವನ್ನು ಕೂಡ ನೋಡೋದಕ್ಕೆ ಇವತ್ತು ಕಷ್ಟಪಡ್ತಾ ಇದ್ದೇವೆ. ಇವತ್ತು ಆಧುನಿಕ ತಂತ್ರಜ್ಞಾನದಲ್ಲಿ
ವಿಶೇಷವಾಗಿ ಕಂಪ್ಯೂಟರ್ ಮೊಬೈಲ್ ಯುಗದಲ್ಲಿ ನಾವೇನಿದ್ದೇವೆ, ಎಂಥ ದಾರುಣ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆನ ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ದೂರದ ಮಾತು. ಈ ಆಧುನಿಕ ತಂತ್ರಜ್ಞಾನದ ಭರಾಟೆಯಲ್ಲಿ ನಾವು ಕುಟುಂಬದ ಸದಸ್ಯರು ಒಟ್ಟಿಗೆ ಕೂತು ಒಂದು ಹೊತ್ತು ಊಟ ಮಾಡೋದನ್ನು ಕೂಡ ನಾವು ಮರೆತಿದ್ದೇವೆ. ಕುಟುಂಬದ ಸದಸ್ಯರು ತಂದೆ ತಾಯಂದ್ರ ಜೊತೆಗೆ ಕೂತ್ಕೊಂಡು ಇವತ್ತು ಒಳ್ಳೆ ಮಾತುಗಳನ್ನ ಮಾತನಾಡೋದನ್ನು ಕೂಡ ನಾವು ಮರೆತು ಹೋಗಿದ್ದೇವೆ. ಯಾಕಂದ್ರೆ ನಮ್ಗೆ ಯಾರಿಗೂ ಕೂಡ ಸಮಯ ಇಲ್ಲ. ಇವತ್ತು ಯಾರಿಗೂ ಕೂಡ ನಮಗೆ ಸಮಯ ಇಲ್ಲ. ಹೆತ್ತಂತ ತಂದೆ ತಾಯಿಯನ್ನು ನಾವು ಈಗಾಗಲೇ ಮರೆತಿದ್ದೇವೆ. ಹಬ್ಬ ಅಂತ ಹೇಳಿದ್ರೆ ಇವತ್ತಿನ ತಂದೆ ತಾಯಿಯಿಂದ ಆಶೀರ್ವಾದದಿಂದ, ಗುರು ಹಿರಿಯರ ಆಶೀರ್ವಾದದಿಂದ ನಾವು ಜೀವನದಲ್ಲಿ ಎತ್ತರಕ್ಕೆ ಬೆಳೀತಾ ಇದ್ದೇವೆ. ನಮ್ಮ ಮಕ್ಕಳು ಲಕ್ಷಾಂತರ ರೂಪಾಯಿ ಇವತ್ತು ದುಡಿತಾ ಇದ್ದಾರೆ. ಇಷ್ಟಾದರೂ ಸಹ ಹೆತ್ತಂತ ತಂದೆ ತಾಯಿಯನ್ನ ಮರೆತು ಹಬ್ಬ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಂದ್ರಿಗೆ ನಾಳೆ ಇನ್ನೂ ಹೆಚ್ಚು ವಯಸ್ಸಾದ ಮೇಲೆ ಅವರು ಯಾವ ವೃದ್ಧಾಶ್ರಮಕ್ಕೆ ಸೇರಿಸಬೇಕು ಅಂತ ಆಲೋಚನೆ ಮಾಡ್ತಿದ್ದೇವೆ ಹೊರತು ನಮ್ಮ ತಂದೆ ತಾಯಂದಿರ ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ವ್ಯವಧಾನವೂ ಕೂಡ ಇವತ್ತಿನ ಇಂದಿನ ಯುವ ಪೀಳಿಗೆ ಮರೀತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟ ಇವತ್ತು. ಹಾಗಾಗಿ ನಾನು ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋದಾಗ ನಾನು ಮಾತಾಡ್ತಾ ಒಂದು ಮಾತನ್ನು ತಪ್ಪದೆ ಹೇಳ್ತಾ ಇರ್ತೇನೆ. ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನಮ್ಮ ತಂದೆ ತಾಯಂದಿರು ಎಲ್ಲೋ ಒಂದು ಕಡೆ ನಾವು ಹೆತ್ತಂತ ನಮ್ಮ ಮಕ್ಕಳಿಗೆ ನಮಗೆ ಒಂದು ಹೊತ್ತು ಊಟ ಕಡಿಮೆ ಆದರೂ ಪರವಾಗಿಲ್ಲ, ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರಬೇಕು ಅಂತ ಹೇಳಿ ಆ ಮಕ್ಕಳ ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ನಾವು ಯಶಸ್ವಿಯಾಗಿ ಮಾಡಿದ್ದೇವೆ. ನಮ್ಮ ಮಕ್ಕಳು ಮುಂದೆ ಒಳ್ಳೆಯ ಶಿಕ್ಷಣನ ಕೊಟ್ಟು ಅವರು ಜೀವನದಲ್ಲಿ ಎತ್ತರಕ್ಕೆ ಬೆಳೆದು ಸಮಾಜದ ಮಧ್ಯೆ ಭಾರ ಆಗದ ರೀತಿಯಲ್ಲಿ ಬೆಳಿಬೇಕು ಅನ್ನುವ ಒಂದು ಒಳ್ಳೆ ಇಚ್ಛೆ ಇಟ್ಕೊಂಡು ನಾವು ಮಕ್ಕಳನ್ನ ಬೆಳೆಸ್ತಾ ಇದ್ದೇವೆ. ಒಳ್ಳೆ ಸಮಾಜಕ್ಕೆ ಕೊಡುವಂತ ಜವಾಬ್ದಾರಿ ನನ್ನ ಮೇಲಿದೆ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತ ಹೇಳಿ ಎಲ್ಲ ರೀತಿಯನ್ನ ಶ್ರಮವನ್ನು ವಹಿಸಿ ಇಷ್ಟೊಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿ ಗೌರವದಿಂದ ಇರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಭಾರತ ವೀರಬಸವ ಮಹಾಸ್ವಾಮಿಗಳವರ ಪಾದಾರವಿಂದಕ್ಕೆ ಪ್ರಪ್ರಥಮವಾಗಿ ನಾನು ನಮಸ್ಕಾರ ಮಾಡಿ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳು ಅಟವಿ ಶಿವಲಿಂಗ ಮಹಾಸ್ವಾಮಿಗಳು, ಗುರು ಪರದೇಶಿಕೇಂದ್ರ ಮಹಾಸ್ವಾಮಿಗಳು, ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮಿಗಳು, ಹರಿಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳು, ಈಶ್ವರಾನಂದಪುರಿ ಮಹಾಸ್ವಾಮಿಗಳು, ತ್ರಿನೇತ್ರ ಮಹಾಂತ ಶಿವಯೋಗಿ ಮಹಾಸ್ವಾಮಿಗಳು, ಶಿವಯೋಗೀಶ್ವರ ಮಹಾಸ್ವಾಮಿಗಳು, ಚನ್ನವೀರ ಮಹಾಸ್ವಾಮಿಗಳು ಮತ್ತು ಅವಧೂತ ಅರ್ಜುನ್ ಮಹಾರಾಜರವರು ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯೇಂದ್ರ ಅವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಗೆಳೆಯ ಸುರೇಶ್ ಗೌಡ ಅವರೇ, ತುಮಕೂರಿನ ಶಾಸಕರು ಆತ್ಮೀಯರಾದ ಜ್ಯೋತಿ ಗಣೇಶ್ ಅವರೇ, ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಚಿದಾನಂದ ಅವರೇ, ಮಾಜಿ ಶಾಸಕರಾದ ಡಾಕ್ಟರ್ ಹುಲಿನಾಯ್ಕರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಊರಿನವರು ಆಗಿರ್ತಕ್ಕಂಥ ಶ್ರೀ ಅನಿಲ್ ಕುಮಾರ್ ಅವರೇ, ಉಚ್ಚಯ್ಯನವರೇ, ಈ ಕಾರ್ಯಕ್ರಮದ ಸೇವಾ ಸಮಿತಿಯ ಅಧ್ಯಕ್ಷರಾಗಿ
ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಎಲ್ಲ ರೀತಿಯ ಶ್ರಮಿಸಿದಂಥ ಮಾನ್ಯ ರವಿಶಂಕರ್ ರವಿ ಹೆಬ್ಬಾಕ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರೇ, ಆ ಭಾಗದಲ್ಲಿ ಬಂದಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ನನ್ನ ಮಾತುಗಳನ್ನು ಆರಂಭ ಮಾಡೋದಕ್ಕೆ ಮೊದಲು ನಮ್ಮೆಲ್ಲರಿಗೂ ಆರಾಧ್ಯ ದೈವ, ನಡೆದಾಡುವ ದೇವರು ಎಂದು ಪ್ರಖ್ಯಾತಿಯಾಗಿದ್ದಂಥ ಪರಮ ಪೂಜ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳನ್ನು ಸ್ಮರಿಸಿಕೊಂಡು, ಅದೇ ಪ್ರಕಾರ ಚಿಕ್ಕತೊಟ್ಟಿಕೆರೆಯಲ್ಲಿ ಲಿಂಗೈಕ್ಯರಾಗಿರ್ತಕ್ಕಂಥ ಶ್ರೀ ಅಟವಿ ಲಿಂಗ ಮಹಾಸ್ವಾಮಿ ಶಿವಲಿಂಗ ಮಹಾಸ್ವಾಮಿಗಳವರನ್ನು ಸ್ಮರಿಸಿಕೊಂಡು, ಕಾರದ ಮಹಾಶಿವಯೋಗಿ ಮಹಾಸ್ವಾಮಿಗಳನ್ನು ಸ್ಮರಿಸಿಕೊಂಡು ನನ್ನ ಮಾತುಗಳನ್ನು ಇವತ್ತು ಆರಂಭ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, 116 ವರ್ಷದ ಹಿಂದೆ ಈ ಕ್ಷೇತ್ರದಲ್ಲಿ ಪವಾಡ ಜರುಗುತ್ತೆ. ಏನಪ್ಪ ಪವಾಡ ಅಂತ ಹೇಳಿದ್ರೆ ಯಾವ ವಿಜ್ಞಾನಿಯೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮಗೆ 98.4 ಡಿಗ್ರಿ ಟೆಂಪರೇಚರ್ ಇದ್ರೆ ಅದು ನಾರ್ಮಲ್ ಟೆಂಪರೇಚರ್ ಅಂತೀವಿ. 98. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಮಹಾಸ್ನಾನ ಮಾಡಿದ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ಶ್ರೀ ಡಾಕ್ಟರ್ ನಿತ್ಯಾನಂದನಾಥ ಸ್ವಾಮೀಜಿ. ಕ್ಯಾರ್ಪೇಟೆ ತಾಲೂಕಿನ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಮಾಘಸ್ನಾನ ಮಾಡಿದ ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ಶ್ರೀ ಡಾಕ್ಟರ್ ನಿತ್ಯಾನಂದನಾಥ ಸ್ವಾಮೀಜಿ ದೇಶದ ಉತ್ತರ ಪ್ರದೇಶದ ರಾಜ್ಯದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳಕ್ಕೆ ಹೋಗಲು ಸಾಧ್ಯವಾಗದವರು ಕ್ಯಾರ್ಪೇಟೆ ತಾಲೂಕಿನಲ್ಲಿ ಹೇಮಾವತಿ, ಕಾವೇರಿ ಹಾಗೂ ಲಕ್ಷ್ಮಣತೀರ್ಥ 3 ಜೀವಂತ ನದಿಗಳು ಒಂದಾಗಿ ಸೇರುವ ಅಂಬಿಗರಹಳ್ಳಿ ಸಮೀಪದಲ್ಲಿರುವ ಈ ಪವಿತ್ರ ತೀರ್ಥಕ್ಷೇತ್ರದಲ್ಲಿ ಪುಣ್ಯಸ್ನಾನ ಮಾಡಿದರೆ ಸಾಕು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಉಂಟಾಗುತ್ತದೆ. ನಾನು ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳದಲ್ಲಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ. ಕ್ಯಾರ್ಪೇಟೆ ತಾಲೂಕಿನ ಪವಿತ್ರ ತ್ರಿವೇಣಿ ಸಂಗಮ ಕ್ಷೇತ್ರಕ್ಕೆ ಭೇಟಿ ನೀಡಿ ಪುಣ್ಯಸ್ನಾನ ಮಾಡಬೇಕೆಂಬ ಆಸೆ ಇತ್ತು. ಅದು ಇಂದು ಈಡೇರಿದೆ. ಪವಾಡ ಪುರುಷರಾದ ಶ್ರೀ ಮಲೆ ಮಹದೇಶ್ವರರು ಬಾಲಕರಾಗಿದ್ದಾಗ ಪವಾಡ ಮಾಡಿದ ಪುಣ್ಯಕ್ಷೇತ್ರವೇ ಈ ಪವಿತ್ರ ತ್ರಿವೇಣಿ ಸಂಗಮವಾಗಿದೆ. ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ತ್ರಿವೇಣಿ ಸಂಗಮ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರಿಗೆ ಅನುಕೂಲ ಮಾಡಿಕೊಡುವ ಮೂಲಕ ಭಕ್ತರನ್ನ ಆಕರ್ಷಿಸುವ ಕೆಲಸ ಮಾಡಬೇಕೆಂದು ಸ್ವಾಮೀಜಿ ಮನವಿ ಮಾಡಿದ್ರು. ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ನಾನ ಮಾಡಿದ ನಂತರ ಬಾಲಕ ಮಹದೇಶ್ವರ ಮೂರ್ತಿ ಹಾಗೂ ಶ್ರೀ ಸಂಗಮೇಶ್ವರ ಸ್ವಾಮಿಯ ಮೂರ್ತಿಗಳಿಗೆ ಲೋಕ ಕಲ್ಯಾಣಕ್ಕಾಗಿ ಸ್ವಾಮೀಜಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ಇದೇ ಸಂದರ್ಭದಲ್ಲಿ ತ್ರಿವೇಣಿ ಸಂಗಮ ಅಭಿವೃದ್ಧಿ ಟ್ರಸ್ಟ್ ಸಂಚಾಲಕ ಡಾಕ್ಟರ್ ಅಂಚಿಸಣ್ಣಸ್ವಾಮಿಗೌಡ, ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಪದ್ಮಶೇಖರ್, ಕನ್ನಡ ಭಾಷಾ ತಜ್ಞ ವಿಜ್ಞಾನಿ ಡಾಕ್ಟರ್ ಸೋಮಶೇಖರ ಗೌಡ, ವಕೀಲರಾದ ನಾಗರಾಜು, ದೇವರಾಜೇಗೌಡ, ಬಲ್ಲೇನಹಳ್ಳಿ ನಂದೀಶ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪೂರ್ಣಚಂದ್ರ ತೇಜಸ್ವಿ, ಪಶು ವೈದ್ಯ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ದೇವರಾಜು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ತಿಲಕ್ ರಾಜ್, ಸಮಾಜ ಸೇವಕರು ಹಾಗೂ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್, ಬೆಟ್ಟದ ಹೊಸೂರು ಪ್ರಕಾಶ್ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿದ್ದರು. ನಾವೆಲ್ಲರೂ ಹೋಗ್ಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಈಗಾಗಲೇ ಪ್ರತಿನಿತ್ಯ ಅಲ್ಲಿ ಸುಮಾರು 1 ಕೋಟಿ 2 ಕೋಟಿ ಜನರಿರ್ತಾರೆ. ನಿರ್ವಹಣೆ ಮಾಡೋದು ಭಾಳ ಕಷ್ಟ ಆಗುತ್ತೆ. ಇಲ್ಲಿಯೂ ಕೂಡ ಕಾವೇರಿ ನಮ್ಮ ಜೀವನಾಡಿ, ನಮ್ಮೆಲ್ಲರ ತಾಯಿ, ಹಾಗೆ ಲಕ್ಷ್ಮಣ ತೀರ್ಥ ಮತ್ತು ಹೇಮಾವತಿ, ಈ 3 ಪವಿತ್ರ ನದಿಗಳು ಸೇರುವಂಥ ಸಂಗಮವಾಗುವಂಥ ಸ್ಥಳ ನಮಗೆ ಭಗವಂತನೇ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲೂ ಈ ಭಾಗದಲ್ಲಿ ಈ ಒಂದು ಸ್ಥಳವನ್ನು
ನೂರಾರು ವರ್ಷಗಳಿಂದ ಮಲೆ ಮಹದೇಶ್ವರರು ಇಲ್ಲಿ ಬಂದು ಪಾದವನ್ನು ಊರಿ ಇಲ್ಲಿಂದ ಅವರು ನದಿಯ ಮೇಲೆ ಪ್ರಯಾಣ ಮಾಡಿದ್ರು, ಪವಾಡಗಳನ್ನ ಸೃಷ್ಟಿ ಮಾಡಿದ್ರು ಅನ್ನೋ ಒಂದು ಎಲ್ಲ ಐತಿಹ್ಯ ಮತ್ತು ಬಲವಾದ ನಂಬಿಕೆ ಜನಸಾಮಾನ್ಯರಿದೆ. ಯಾರು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಲಿಕ್ಕೆ ಆಗೋದೇ ಇಲ್ವೋ, ಯಾರು ಪ್ರಯಾಗಾಜ್ಗೆ ಹೋಗಿ ಪುಣ್ಯ ಸ್ನಾನ ಮಾಡಲಿಕ್ಕೆ, ಮಗಸ್ನಾನ ಮಾಡಲಿಕ್ಕೆ, ಸ್ನಾಯು ಸ್ನಾನ ಮಾಡಲಿಕ್ಕೆ ಆಗೋದಿಲ್ವೋ ಅವರೆಲ್ಲರೂ ಇಲ್ಲೇ ಬಂದು ಮಲೆ ಮಹದೇಶ್ವರ ದರ್ಶನವನ್ನು ಮಾಡ್ಬೋದು. ಇಲ್ಲೇ ಪುಣ್ಯನ ಸ್ನಾನವನ್ನು ಮಾಡಿ ತಾವು ಹೊಸ ಜೀವನ ಕ್ರಮಕ್ಕೆ, ಹೊಸ ಬೆಳಕಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಂಕಲ್ಪ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ಸ್ಥಳೀಯ ಭಕ್ತಾದಿಗಳಿಗೆ ಇದೇ ಪ್ರಯಾಗಾಜ್ ಅಂತ ಅಂದ್ಕೊಂಡ್ರೆ ಏನು ತಪ್ಪಿಲ್ಲ. ಜೈ. ಅದೇ ರೀತಿ ಪ್ರತಿ ವರ್ಷವೂ ಕೂಡ ಇಲ್ಲಿ ನಾವು ನೋಡಿದ್ವಿ, ಹಿಂದೆ 2011, 12, 13ರಲ್ಲಿ ದಶರಾಯಿತ ಸಂದರ್ಭದಲ್ಲಿ ಇಲ್ಲಿ ಭಾಗದ ಕೆಲವು ಯುವಕರು ಮತ್ತು ಹಿರಿಯರು ಎಲ್ಲರೂ ಕೂಡ ಸೇರಿಕೊಂಡು, ವಿಶೇಷವಾಗಿ ನಮ್ಮ ಪದ್ಮಾಶೇಖರ್ ಮೇಡಮ್ ಅವರು, ಕನಸ್ವಾಮಿಗೌಡರು, ದೇವರಾಜೇಗೌಡರು, ಎಂಟೈರ್ ಟೀಮು ಎಲ್ಲ ಭಕ್ತರನ್ನ, ಜನಸಾಮಾನ್ಯರು ಸೇರಿಸಿ ರಾತ್ರಿ ಎಲ್ಲ ಶಿವರಾತ್ರಿ ಪೂಜೆಯನ್ನು ಮಾಡಿ ಈ ಕ್ಷೇತ್ರಕ್ಕೆ ಸ್ವಲ್ಪ ಬೆಳಕನ್ನು ಕೊಡ್ತಾ ಬಂದರು. ಅದು ವಿಶೇಷವಾಗಿ 13ರಲ್ಲಿ ಮೊದಲ ಕುಂಭಮೇಳ ಆಗಿದ್ದು ಒಂದೊಂದಷ್ಟು ಬೆಳಕು ಜಾಸ್ತಿ ಆಯಿತು. 2022ರಲ್ಲಿ ನಮ್ಮ ಡಾಕ್ಟರ್ KC ನಾರಾಯಣಗೌಡರ ಒಂದು ಸತತ ಪ್ರಯತ್ನ, ಯಾಕೆಂದರೆ ಅವರು ಹಠ ಹಿಡಿದ್ಬಿಟ್ರು ಇಲ್ಲಿ ಒಂದು ದೊಡ್ಡ ಮಹಾಕುಂಭಮೇಳವನ್ನು ಮಾಡಲೇಬೇಕು ಅಂತ. ಅವರು ಮಾಡಿದ, ಯಾಕೆಂದ್ರೆ ನಾವು ನೆನೆಸ್ಕೋಬೇಕು, ಮಾಡಿದವಂಥವ್ರನ್ನ ನೆನೆಸ್ಕೊಳ್ಳಿಲ್ಲ ಅಂದರೆ ತಪ್ಪಾಗುತ್ತೆ. ಅವರು ಮಾಡಿದ ಫಲ ಇವತ್ತು 12 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಯಾರಿಗೆ ಇಲ್ಲಿ ಜನಪ್ರತಿನಿಧಿಯಾಗಿ ಅವಕಾಶ ಸಿಗುತ್ತೆ, ಮಂತ್ರಿಗಳಾಗಿ ಅವಕಾಶ ಸಿಗುತ್ತೆ, ಸಂಸದರಾಗಿ ಅವಕಾಶ ಸಿಗುತ್ತೆ, ಈಗ ಯಾರಿಗೆ ಸಿಕ್ಕಿದೆ ಅವರು ಸ್ವಲ್ಪ ಬೆಳೆಸ್ತಾ ಹೋಗ್ಬೇಕಾಗುತ್ತೆ. 12 ವರ್ಷ ಅಂತ ಕಾಯಬಾರ್ದು. ಈಗಾಗಲೇ 2-3 ವರ್ಷ ಆಯಿತು, ಇನ್ನು 9 ವರ್ಷ ಇದೆ. ಸೊ ಈ 9 ವರ್ಷದಲ್ಲಿ ಈ ಕ್ಷೇತ್ರ ಬಹಳ ಅಭಿವೃದ್ಧಿ ಆಗಬೇಕಾಗಿದೆ. ಯಾಕೆಂದ್ರೆ ನಾವಲ್ಲಿ ಸೋಮನಹಳ್ಳಿ ಅಂತ ಬಂದಾಗ ಮತ್ತು ಕಟ್ಟೆಕ್ಯಾತಲ್ಲಿ ನನಗೆ ಜನರು ಪ್ರೀತಿಯಿಂದ ಹಾರ ಹಾಕ್ಬೇಕಾದ್ರೆ ಒಬ್ಬರು ಕಿವಿನಲ್ಲಿ ಹೇಳಿದ್ರು, ಬುದ್ಧಿ ಈ ಕಡೆ ಭಾಳ ಡೆವಲಪ್ ಆಗಬೇಕಾಗಿದೆ, ಭಾಳ ರೋಡ್ಗಳು ಡೆವಲಪ್ ಆಗಬೇಕಾಗಿದೆ, ಬೇರೆ ಬೇರೆ ವ್ಯವಸ್ಥೆ ಎಲ್ಲ ಆಗಬೇಕಾಗಿದೆ, ಸಾರಿಗೆ ಸಂಪರ್ಕ ವ್ಯವಸ್ಥೆ ಜಾಸ್ತಿ ಆಗಬೇಕು ಅಂತ. ಇಲ್ಲಿಗೆ ಬಸ್ ಬಿಡೋವಂಥದ್ದು ಇರ್ಬೋದು, ವೆಹಿಕಲ್ಗಳು ಸರಾಗವಾಗಿ ಬರುವಂಥದ್ದು ಇರ್ಬೋದು, ವಿಶ್ರಾಂತಿ ಗೃಹಗಳನ್ನ ಮಾಡೋವಂಥದ್ದು ಇರ್ಬೋದು. ಇಲ್ಲಿ ಬಂದಂಥವ್ರು ಅಟ್ಲೀಸ್ಟ್ ಒಂದು ದಿವಸ ಇದ್ದು ಪೂಜೆ ಮುಗಿಸ್ಕೊಂಡು ಹೋಗಲಿಕ್ಕೆ ಬೇಕಾದಂಥ ಸೌಲಭ್ಯಗಳನ್ನ ಮಾಡಬೇಕಾಗಬೇಕಾದ್ದು. ಮತ್ತು ನಾವು ಕೂಡ ಒಂದು ಆ ಬೈಕನ್ನು ಇಟ್ಟಿದ್ವಿ ನಮ್ಮ ಸರಸ್ವಾಮಿಗಳ ಹತ್ರ. ಇಲ್ಲಿ ಒಂದು ಆಶ್ರಮವನ್ನು ಮಾಡಿ, ಈಗ ನಮ್ಮ ನಾಗರಾಜರು ವಕೀಲರು ಅವರು ಭಾಳ ಪ್ರೀತಿಯಿಂದ ಹೇಳ್ತಾ ಇದ್ರು, ಸ್ವಾಮೀಜಿ ಈ ಕ್ಷೇತ್ರವನ್ನು ತಾವು ಕೂಡ ನಿಂತುಕೊಂಡು ಅಭಿವೃದ್ಧಿಪಡಿಸಿ ಇಲ್ಲಿ ಒಂದು ಆಶ್ರಮವನ್ನು ಮಾಡಿ ಬಂದಂಥವ್ರಿಗೆ ಒಂದು ಅನ್ನದಾಸವನ್ನು ಕೂಡ ಮಾಡಬಹುದು, ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಅಂತ ದೇವರ ಆಶೀರ್ವಾದ ಮತ್ತು ಎಲ್ಲರ ಪ್ರೀತಿ ಇದ್ದರೆ ಅದು ಕೂಡ ಸಂಕಲ್ಪ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದ ಕಲ್ಯಾಣ ಮಂಟಪದಲ್ಲಿ ವಿಶೇಷಚೇತನ ಮಕ್ಕಳ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿಕಲಚೇತನ ಮಕ್ಕಳು ಸಾಧನೆ ಮಾಡುವುದಿಲ್ಲವೇನೋ ಎಂಬ ಆತಂಕ ಪೋಷಕರಲ್ಲಿ ಇರಬಾರದು ಎಂದು ಬೇಲೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ತಿಳಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಸಂಯುಕ್ತವಾಗಿ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ ವಿಶೇಷಚೇತನ ಮಕ್ಕಳ ಅರಿವು ಮೂಡಿಸುವಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿಕಲಚೇತನ ಮಕ್ಕಳು ದೈಹಿಕ ಸಾಮರ್ಥ್ಯ ಉಳ್ಳವರಾಗಿದ್ದಾರೆ. ವಿಕಲಚೇತನ ಮಕ್ಕಳ ಜನನಕ್ಕೆ ತಾಯಂದಿರಲ್ಲಿ ಅನೇಕ ಸಮಸ್ಯೆಗಳಿರುತ್ತವೆ. 18 ವರ್ಷ ತುಂಬದೆ ಹಾಗೂ 40 ವರ್ಷ ನಂತರ ಮಕ್ಕಳನ್ನು ಪಡೆಯುವುದು, ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗುವುದು ವಿಕಲಚೇತನ ಮಕ್ಕಳ ಜನನಕ್ಕೆ ಕಾರಣವಾಗಲಿದ್ದು ವೈದ್ಯರಲ್ಲಿ ಸಲಹೆ ಪಡೆದುಕೊಳ್ಳುವಂತೆ ತಿಳಿಸಿದರು. ಸಾಹಿತಿ ಇಂದ್ರಮ್ಮ ಮಾತನಾಡಿದರು. ಇದೇ ಸಂದರ್ಭ BRC ಶಿವಮರಿಯಪ್ಪ, ವೈದ್ಯೆ ಜಾಹ್ನವಿ, BIR ಟಿ ತಿಮ್ಮೇಶ್, ನವೀನ್ ಕುಮಾರ್ ಹಾಗೂ ಪಟ್ಟಣದ ಅನುದಾನಿತ, ಅನುದಾನ ರಹಿತ, ಗೆಂಡೆ ವ್ಯಾಪ್ತಿಯ 40 ವಿಕಲಚೇತನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಅವರ ಕ್ಷೇತ್ರ ಭೇಟಿ ಮೂಲಕ ಅರಿವು ಮೂಡಿಸುವಂಥ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದಾಗಿ. ನಮಸ್ಕಾರ. ಇವತ್ತು ಕರ್ನಾಟಕ ಸರ್ಕಾರ, ಸಮಗ್ರ ಶಿಕ್ಷಣ ಕರ್ನಾಟಕ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಕಚೇರಿ ವತಿಯಿಂದ ವಿಶೇಷಚೇತನ ಮಕ್ಕಳಿಗೆ ಕ್ರೀಡೆ ಮತ್ತು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ನಿಜಕ್ಕೂ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ. ಯಾಕೆಂತಂದರೆ ಇವೆಲ್ಲ ಇವತ್ತು ವಿಶೇಷಚೇತನ ಮಕ್ಕಳು ಬಂದಿದೆ. ನಿಮಗೆ ವಿಶೇಷವಾದಂಥ ಜ್ಞಾನ, ಶಕ್ತಿ ಎಲ್ಲದೂ ಇರುತ್ತೆ. ನಾವು ಪೇರೆಂಟ್ಸ್ ಅಂದ್ಕೊಳ್ತೀವಿ ನಮ್ಮ ಮಕ್ಕಳು ಸಾಧನೆ ಮಾಡಲ್ಲ ಅಂತೇಳಿ. ಆ ಭಾವನೆಯನ್ನು ಬಿಟ್ಬಿಡಿ. ಮಗು ಸಂತೋಷಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಸಂತೋಷಕ್ಕೆ ಅವಕಾಶ ಕೊಡಿ, ಅವಕಾಶಗಳನ್ನು ಕೊಡಬೇಕು. ಹಾಗಾಗಿ ಅವರಿಗೆ ಅವಕಾಶ ಕೊಡಬೇಕೇ ಹೊರತು ವಿಶೇಷಚೇತನ ಮಕ್ಕಳು ಅವ್ರು ಹೀಗೆ ಅಂತೇಳಿ ನೆಗ್ಲೆಕ್ಟ್ ಮಾಡಬೇಡಿ. ನೀವು ಅವರು ದೇವರ ಸ್ವರೂಪ. ದೇವರು ನಿಮಗೆ ಯಾವುದೋ ಒಂದು ರೂಪದಲ್ಲಿ ಅವ್ರ ನಮ್ಮ ಜೊತೆ ಇದ್ದಾರೆ, ತುಂಬ ಸಾಧನೆ ಮಾಡ್ತಾರೆ. ಎಲ್ಲ ಮಕ್ಕಳಿಂದ ಹೆಚ್ಚು ದೈಹಿಕ ಶಕ್ತಿ ಇರುವಂಥದ್ದು ಆ ಮಕ್ಕಳಿಗೆ. ಒಂದ್ಸಲ ನಮಗೆ ತುಂಟಾಟ ಅಂತ ಅನ್ನಿಸ್ತದೆ, ತುಂಟಾಟ ಅಲ್ಲ. ಅವರಿಗೆ ಜ್ಞಾನ ಹೆಚ್ಚಿರೋದ್ರಿಂದ ಆ ರೀತಿಯಾಗಿ ವರ್ತಿಸ್ತಾರೆ. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ವಿಶೇಷವಾಗಿ
ಪೇರೆಂಟ್ಸು ತಂದೆ ತಾಯಿಂದರೇನಿದ್ರಿ, ನೀವು ಯಾವುದೇ ನಗ್ನಗ್ತಾ ಇದ್ರೆ ಅವರಿಗೆ ಅರ್ಥ ಆ ಭಾವನೆ ಏನಿದೆ ಅದು ಹೊರಟೋಗುತ್ತೆ. ನೀವು ಬೇಸರ ಮಾಡ್ಕೊಂಡ್ರೆ ಅವ್ರು ಇನ್ನೂ ತುಂಬ ಬೇಸರ ಮಾಡ್ಕೊಳ್ತಾರೆ. ನೀವು ನಗ್ತಾ ಇರಿ, ಮಕ್ಕಳನ್ನ ಅವರನ್ನ ದೇವಸ್ವರೂಪದಲ್ಲಿ, ಮಕ್ಕಳು ಯಾವತ್ತೂ ಕೂಡ ದೇವಸ್ವರೂಪದಲ್ಲೇ ಇರ್ತಾರೆ. ಸೊ ಅದರಲ್ಲೂ ಈ ಮಕ್ಕಳು ಇನ್ನೂ ಹೆಚ್ಚು ದೇವಸ್ವರೂಪ, ಯಾಕಂದ್ರೆ ಅವರಿಗೆ ಎಷ್ಟೊಂದು ಗೊತ್ತಾಗ್ತಾ ಇಲ್ಲ, ಇನ್ನೊಬ್ಬ ಬಗ್ಗೆ ದ್ವೇಷ ಇಲ್ಲ, ನಗ್ತಾ ಇರ್ತಾರೆ. ಅವರು ಕೂಡ ಹೊರಗಡೆ ಒಂದೊಂದು ವಿಶೇಷವಾದ ಪ್ರವಾಸಕ್ಕೆ ಹೋಗಿ ದೇವಸ್ಥಾನ ಇರ್ಬೋದು, ಅಥವಾ ಅಲ್ಲಿ ನಾವು ಏನು ಹೊರಗಡೆ ಧ್ಯಾನ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ, ಮಕ್ಕಳು ಅವ್ರ ಜೊತೆ ಸಹಜವಾಗಿ ಇರ್ತಾರೆ. ಅಕಸ್ಮಾತ್ ಒಂದೊಂದ್ಸಾರಿ ಈಗ ಆಗಿರ್ತದೆ, ಕೆಲವಾರು ಕಾರಣಗಳು ಗೊತ್ತಿದೆ, ನೀವು ಮಕ್ಕಳಿಗೆ ಹೇಳ್ಬೇಕು. ಒಂದ್ಸರಿ ಇಂಥ ಸಮಸ್ಯೆ ಬರಲಿಕ್ಕೆ ಕಾರಣಗಳೇನಪ್ಪ ಅಂತ ಹೇಳಿದ್ರೆ, ನಾವು ಆಗಾಗ ರಕ್ತ ಸಂಬಂಧದಲ್ಲಿ ಮದುವೆ ಮಾಡ್ಕೊಳ್ತೀವಿ, ಮತ್ತೆ ಯಾವ ಹಿಂದಿಂದ ಬಂದದ್ದು, ಮತ್ತೆ ಇನ್ಯಾವುದೋ ಕಾರಣಗಳಾಗ್ತದೆ. ಹಾಗಾಗಿ ಆಗುವಂಥದ್ದನ್ನು ಕೆಲಸದಲ್ಲಿ ನಾವು ತಪ್ಪಿಸ್ಬೋದು ಯಾವಾಗ ಅಂತ ಹೇಳಿದರೆ, ನಾವು ನಮ್ಮ ವೈವಾಹಿಕ ಜೀವನದ ನಂತರದಲ್ಲಿ ನೆಗ್ಲೆಕ್ಟ್ ಮಾಡ್ತೀವಿ. ಅದೇ ಹಾಗಾಗುತ್ತೆ, ಅದನ್ನು ನೆಗ್ಲೆಕ್ಟ್ ಮಾಡಿದಾಗ ಒಂದ್ಸಾರಿ ಈ ಥರ ಆಗುತ್ತೆ. ರಕ್ತ ಸಂಬಂಧದಲ್ಲಿ ಯಾವುದೇ ಕಾರಣ ಕೂಡ ಮದುವೆಯನ್ನು ಮಾಡ್ಕೋಬಾರ್ದು. ಮತ್ತು ಗರ್ಭಿಣಿಯರಾದ ಸಂದರ್ಭದಲ್ಲಿ ಹೆಚ್ಚು ಗಮನ ಕೊಡಬೇಕು. ನೀವು ಮಾನಸಿಕ ಖಿನ್ನತೆಗೆ ಗರ್ಭಿಣಿಯಾದಾಗ ನೀವು ಒಳಗಾದರೆ ಇಂಥ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಮತ್ತು ನೀವು 18 ವರ್ಷದೊಳಗೆ ಹೆಣ್ಮಕ್ಳು ಮದುವೆ ಆದರೆ ಇಂಥ ಸಮಸ್ಯೆ ಆಗುತ್ತೆ. ಮತ್ತು 40 ವರ್ಷದ ನಂತರದಲ್ಲೂ ಕೂಡ ಮಗುವನ್ನು ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿವೆ, ಅವರು ಕೂಡ ಒಂದಷ್ಟು ಮಗುವಿನ ಜ್ಞಾಪಕಶಕ್ತಿ ಕಡಿಮೆ ಆಗುತ್ತೆ. ಮತ್ತು ಗರ್ಭಿಣಿಯ ಸಂದರ್ಭದಲ್ಲಿ ಯಾವುದೋ ಸಂಸಾರದ ಜಂಜಾಟ, ಹೊಂದಾಣಿಕೆಯ ಕೊರತೆ, ಸಮಾನತೆಯ ಮನಸ್ಸಿನ ಕೊರತೆ, ಇನ್ಯಾವುದೋ ರೀತಿಯ ಮಾನಸಿಕವಾದ ತೀವ್ರ ಹಿನ್ನಡೆಯಾದಾಗ ಅಥವಾ ಅತಿಯಾದಂಥ ದೈಹಿಕ ಶ್ರಮ ಎಲ್ಲೂ ಕೂಡ ಮಗುವಿನ ಬೆಳವಣಿಗೆಯಲ್ಲಿ ಚಿಕ್ಕದಲ್ಲೇ ಕಾರಣ ಆಗಿರ್ತದೆ. ಮತ್ತೊಂದು ವಿಶೇಷ ಅಂದ್ರೆ ನೀವೆಲ್ಲರೂ ಓದಿದ್ದೀರಾ, ಯಾವ ಶಿಲ್ಪಿ ನಮ್ಮ ದೇವಸ್ಥಾನನ ಕೆತ್ತಿದ್ದು? ಯಾರು? ಯಾವ ಶಿಲ್ಪಿ? ಜಕಣಾಚಾರ್ಯವರು ನಮ್ಮ ದೇವಾಲಯವನ್ನ ಕೆತ್ತಿದ್ದು. 6 ಜನ ಸೇರಿ ಇದನ್ನ ಸಂಪೂರ್ಣವಾಗಿ ಮಾಡಿದ್ದಾರೆ. ಇವತ್ತಿಗೂ ನಮ್ಮ ದೇವಸ್ಥಾನ ನಮ್ಮ ಜಿಲ್ಲೆಗೆ ಮಾತ್ರ ಅಲ್ಲ, ನಮ್ಮ ರಾಜ್ಯಕ್ಕೆ ಮಾತ್ರವಲ್ಲ, ಪ್ರಪಂಚದಾದ್ಯಂತ ಪ್ರವಾಸಿಗರನ್ನ ಸೆಳೆಯುತ್ತಿರತಕ್ಕಂತಹ ತುಂಬಾ ಮನಮೋಹಕವಾದ ಒಂದು ಶಿಲ್ಪಕಲೆಯನ್ನು ಉಳ್ಳಂತ ದೇವಸ್ಥಾನ ನಮ್ಮೂರಿಂದ ಅಂತ ಹೇಳ್ಕೊಳ್ಳೋಕೆ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ ಅಲ್ವಾ. ಹಾಗೆ ಹಳೇಬೀಡಿನ ದೇವಾಲಯಗಳು ಸಹ, ಅಲ್ಲಿ ವಿಶೇಷವಾಗಿ ನಂದಿಗಳನ್ನು ನೋಡಿದ್ದೀರಾ ಅಲ್ವಾ ನೀವು? ಎಷ್ಟು ಚಂದವಾದ, ಎಷ್ಟು ಮುದ್ದಾಗಿರೋ ನಂದಿಗಳನ್ನು ಸಹ ಅಲ್ಲಿ ಕೆತ್ತಿದ್ದಾರೆ. ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರನ್ನ ದರ್ಶನ ಮಾಡುವಾಗ ನಾವು ವಿಶೇಷವಾಗಿ ಆ ನಂದಿಗಳನ್ನು ಸಹ ನೋಡ್ತೀವಿ. ನಮ್ಮ ಹೊಯ್ಸಳ ಇತಿಹಾಸ ಬಹಳ ಸುದೀರ್ಘವಾದದ್ದು, ಬಹಳ ವೈಭವಯುತವಾಗಿ ಬೆಳಕೊಂಡು ಬಂದಂಥದ್ದು. ಇವತ್ತು ನಮಗೆ ಹೆಮ್ಮೆ, ಬೇಕಾದಷ್ಟು ಪ್ರವಾಸಿಗರು ನಮ್ಮೂರಿಗೆ ಬರ್ತಾ ಇರ್ತಾರೆ. ಜಗತ್ತು ಪ್ರಸಿದ್ಧವಾದ ಒಂದು ಪ್ರವಾಸಿ ಕ್ಷೇತ್ರ ಅಂತ ಹೇಳಿದ್ರೆ ನಮ್ಮ ಬೇಲೂರು ಮತ್ತೆ ಜೊತೆಗೆ ಹಳೇಬೀಡು. ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯೇ ಹಾಗೆ. ಇದರ ಜೊತೆಗೆ ನಾವು ಹೋದ್ರೆ ಶ್ರವಣಬೆಳಗೊಳ ಕೂಡ ತುಂಬಾ ಪ್ರಸಿದ್ಧವಾಗಿರತಕ್ಕಂತಹ ಪ್ರವಾಸಿ ಕ್ಷೇತ್ರ. ಈ ಎಲ್ಲ ವೈಭವಗಳನ್ನು ಒಳಗೊಂಡಿರುವಂಥದ್ದು. ನಮ್ಮ ಊರಿನ ಬಗ್ಗೆ, ಇತಿಹಾಸದ ಬಗ್ಗೆ ನೀವೆಲ್ಲರೂ ಹೆಚ್ಚಾಗಿ ತಿಳ್ಕೊಳ್ಬೇಕು, ಅಧ್ಯಯನ ಮಾಡಬೇಕು, ಜಾಣರಾಗಬೇಕು. ಬರೀ ನೋಡೋದು ಮಾತ್ರ ಅಲ್ಲ, ಅದನ್ನು ಸಂರಕ್ಷಣೆ ಮಾಡಬೇಕು. ಆಮೇಲೆ ನಾವಿಲ್ಲಿ ದೇವಸ್ಥಾನಕ್ಕೆ ಬರ್ತೀವಿ, ಎಷ್ಟೋ ಕಡೆ ವಿಗ್ರಹದ ಮೇಲೆ ಹತ್ತಬೇಡಿ, ವಿಗ್ರಹಗಳನ್ನ ಮುಟ್ಟಬೇಡಿ ಅಂತ ಹೇಳಿ ಬೋರ್ಡನ್ನು ಹಾಕಿದ್ದಾರೆ. ಆ ಪ್ರಮೇಯನೇ ಇಲ್ಲ. ನಮಗೆಲ್ಲ ಜ್ಞಾನ ಇದ್ರೆ ಎಷ್ಟೋ ಕಡೆ ನೋಡ್ತೀರಾ ನೋಡಿ, ಹೆಸರುಗಳನ್ನ ಹೊರದು ಬಿಟ್ಟಿರ್ತಾರೆ. ಅದನ್ನೆಲ್ಲ ನಾವು ಮಾಡಬಾರ್ದು ಅಲ್ವಾ. ಎಲ್ಲಿ ಹೋದ್ರು, ಯಾವ ದೇವಾಲಯಗಳಿಗೆ, ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಏನ್ ಮಾಡಬೇಕು? ಶುಚಿಯಾಗಿ ನಾವು ಹೇಗೆ ಚೆನ್ನಾಗಿ ನೋಡ್ಕೊಂಡ್ಬರ್ತೀವೋ ಮತ್ತೆ ಏನು ನಾವು ಗಲೀಜು ಮಾಡಬಾರ್ದು, ಹಾಗೇ ಹಿಂತಿರುಗಿ ಬರಬೇಕು. ಅಲ್ಲಿ ಏನು ನಿಯಮಗಳಿರುತ್ತೆ ಅದನ್ನ ನಾವು ಪಾಲಿಸ್ಬೇಕು. ಯಾಕೆಂದ್ರೆ ಇದೆಲ್ಲ ಕೇವಲ ಸರ್ಕಾರದವ್ರು ಮಾಡುವಂಥದ್ದಲ್ಲ, ಯಾವುದೇ ಇಲಾಖೆಯವರು ಮಾಡುವಂಥದ್ದಲ್ಲ. ಇದೆಲ್ಲ ನಮ್ಮ ಹೆಮ್ಮೆ ತರುವಂತ ನಮ್ಮ ಆಸ್ತಿ ಅಲ್ವಾ ಇದು. ಇದೆಲ್ಲ ಮೇಡಮ್ ಅವರೇ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅದಕ್ಕೆ ಅವರಿಗೆ ಮೆಲ್ಲಗೆ ಒಂದು ಜೋಡಿ ಚಪ್ಪಾಳೆ ಹಾಕೋಣ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಕ್ಯಾರ್ಪೇಟೆ ತಾಲೂಕಿನ ಭಾರತೀಪುರ ಕೊಪ್ಪಲು ಗ್ರಾಮದಲ್ಲಿ ಶ್ರೀ ಸಿದ್ಧಿವಿನಾಯಕನ ನೂತನ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಭಾರತೀಪುರ ಕೊಪ್ಪಲು ಗ್ರಾಮದಲ್ಲಿ ಶ್ರೀ ಸಿದ್ಧಿವಿನಾಯಕನ ನೂತನ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಸಮಾಜ ಸೇವಕ ಹಾಗೂ ಉದ್ಯಮಿಗಳಾದ ಮೊಟ್ಟೆ ಮಂಜು ಶ್ರೀ ಗಣಪತಿ ದೇವಾಲಯದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ದೊರೆಯುವುದಲ್ಲದೆ ಕೈಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಹೊಂದಬಹುದಾಗಿದೆ ಎಂದರು.
ಕ್ಯಾರ್ಪೇಟೆ ತಾಲೂಕು ರೋಟರಿ ಕ್ಲಬ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾತನಾಡಿ, ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಮೇಲೆ ಬೆಳಕು ಚೆಲ್ಲುವ ದೇವಾಲಯಗಳ ಸಂರಕ್ಷಣೆಯು ನಾಗರಿಕ ಸಮಾಜದ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಈ ದಿಕ್ಕಿನಲ್ಲಿ ಭಾರತೀಪುರ ಕೊಪ್ಪಲು ಗ್ರಾಮಸ್ಥರು ಶ್ರೀ ಗಣಪತಿ ದೇವಾಲಯ ಜೀರ್ಣೋದ್ಧಾರ ಮಾಡಿ ನೂತನವಾಗಿ ಶ್ರೀ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಒಳ್ಳೆಯ ಕೆಲಸ ಮಾಡಿದ್ದಾರೆಂದು ಅಭಿಮಾನದಿಂದ ಹೇಳಿದರು. ಶ್ರೀ ಗಣೇಶ ವಿಗ್ರಹದ ದಾನಿಗಳಾದ ಸುವರ್ಣ ನಾರಾಯಣಗೌಡ, ದೊಡ್ಡಪುಟ್ಟೇಗೌಡ, ಕುಮಾರ್, ಬಲರಾಮ್, ಹರೀಶ್, ಕೃಷ್ಣ, ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಚಂದ್ರು, ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಸಾರಂಗಿ ನಾಗರಾಜ್, ಹಿರಿಯ ಉಪಾಧ್ಯಕ್ಷರಾದ ಭಾರತೀಪುರ ಡಾಕ್ಟರ್ ಪುಟ್ಟಣ್ಣ, ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಮಂಜುನಾಥ್, ಭಾರತೀಪುರ ಕ್ರಾಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಬೇರ, ಮಾಜಿ ಅಧ್ಯಕ್ಷರಾದ ಶಶಿಕಲಾ ಕುಮಾರ್, ರುಕ್ಮಿಣಿ ನಾಗೇಶ್, ಶಶಿಕಲಾ ದೇವರಾಜು, ಸುಜುಕಿ ಶೋರೂಮ್ ಮಾಲೀಕರಾದ ಮಂಜುನಾಥ್, ಭಾರತೀಪುರ ಮಾಸ್ಟರ್ ನಂಜಪ್ಪ, ಗಂಗನಹಳ್ಳಿ ಕೆಂಪೇರಾಜು, ಬಳ್ಳೆಕೆರೆ ಮಂಜೇಗೌಡ ಸೇರಿದಂತೆ ಸಾವಿರಾರು ಜನರು ದೇವಾಲಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿಘ್ನೇಶ್ವರ ಸ್ವಾಮಿಗೆ, ಶ್ರೀ ವಿದ್ಯಾಗಣಪತಿ ಮಹಾರಾಜರಿಗೆ, ಭಾರತೀಪುರಕ್ಕೆ, ಭಾರತೀಪುರದ ಸುತ್ತಮುತ್ತಲ ಗ್ರಾಮಕ್ಕೆ ಸ್ವಾಮಿ ಶ್ರೀ ವಿಘ್ನೇಶ್ವರ ಸ್ವಾಮಿಯನ್ನು ನೆನೆಸುತ್ತಾ ಹಾಗೂ ಗ್ರಾಮದ ಎಲ್ಲ ದೇವರುಗಳನ್ನು ನೆನೆಸುತ್ತಾ ಈ ಸಭೆಯಲ್ಲಿ ಗುರು ಹಿರಿಯರು ಎಲ್ಲ ಸೇರಿ ಒಂದು ವಿಘ್ನೇಶ್ವರನ ದೇವಸ್ಥಾನವನ್ನು ಸೃಷ್ಟಿ ಮಾಡುವುದು ಬಹಳ ಅದ್ಭುತ. ಒಂದು ಗ್ರಾಮದಲ್ಲಿ ಪ್ರಥಮ ಪೂಜೆ ನಡೆಯದೆ ವಿಘ್ನೇಶ್ವರಿಗೆ, ಎರಡನೇದು ಗಂಗೆ ಮಾತೆಗೆ, ಅದ್ರೊಳಗೂ ವಿಘ್ನೇಶ್ವರ ದೇವಸ್ಥಾನ ಮಾಡೋದು ಅಷ್ಟು ಸುಲಭ ಅಲ್ಲ. ಪೂಜೆ ಪುರಸ್ಕಾರ ಎಲ್ಲ ಚೆನ್ನಾಗಿ ನಡ್ಕೊಂಡು ಗ್ರಾಮಕ್ಕೆ ಯಶಸ್ಸಾಗುತ್ತೆ. ಮುಂದೊಂದು ದಿನ ಈ ಗ್ರಾಮ ತುಂಬಾ ಯಶಸ್ವಿಯಾಗಿ ಬೆಳೀತದೆ ಅಂತ ನನಗೆ ಅನಿಸ್ತಾ ಇದೆ. ಖಂಡಿತ ಬೆಳೆದೆ ಆ ವಿಘ್ನೇಶ್ವರ ಸ್ವಾಮಿ ನಮ್ಮ ಭಾರತೀಪುರದ ಮತ್ತು ಭಾರತೀಪುರ ಕೊಪ್ಪಲು ಗ್ರಾಮಕ್ಕೆ ಆಶೀರ್ವಾದವನ್ನು ನೀಡಿ ಎಲ್ಲರನ್ನು ಚೆನ್ನಾಗಿಟ್ಟಿರ್ಬೇಕು ಅಂತ ಗುರು ಹಿರಿಯರನ್ನು ಹಾಗೂ ಮಕ್ಕಳು ಮತ್ತು ಸುತ್ತಮುತ್ತಲ ಗ್ರಾಮದವರನ್ನು ಚೆನ್ನಾಗಿಟ್ಟಿರ್ಬೇಕು ಅಂತ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೈ ಕರ್ನಾಟಕ. ವಿದ್ಯಾ ಮಹಾಗಣಪತಿ ದೇವಸ್ಥಾನವನ್ನು ನೂತನವಾಗಿ ಜೀರ್ಣೋದ್ಧಾರ ಮಾಡಿದ್ವಿ. ಎಲ್ಲ ಮುಖಂಡರು, ಗ್ರಾಮಸ್ಥರು, ಅಕ್ಕಪಕ್ಕ ಸ್ನೇಹಿತರುಗಳು, ತಾಲೂಕಿನ ಎಲ್ಲ ಲೀಡರ್ಗಳು ಸಹಾಯದಿಂದ ನಾವು ಅತಿ ಹೆಚ್ಚಿಗೆ ಎಲ್ಲರ ಹತ್ರ ಸಹಾಯ ಸ್ವಲ್ಪ ಕೇಳಿದ್ವಿ. ಸಹಕಾರ ಎಲ್ಲನೂ ಕೊಟ್ಟಿದ್ದಾರೆ. ಆ ಕಾರಣದಿಂದ ನಾವೆಲ್ಲರೂ ಈ ಒಂದು ಮಹಾಗಣಪತಿ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ವಿ. ಎಲ್ಲರೂ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು, ಆಶೀರ್ವಾದ ಪಡಿಬೇಕು ಅಂತ ಕೇಳ್ತೀವಿ. ಭಾರತೀಪುರದ ಕೊಪ್ಪಲಿನಲ್ಲಿ ನೂತನವಾಗಿ ಗಣಪತಿ ದೇವಸ್ಥಾನವನ್ನು ಇವತ್ತು ಗ್ರಾಮಸ್ಥರೆಲ್ಲರೂ ಸೇರಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಎಲ್ಲರೂ ಇದಕ್ಕೆ ಗ್ರಾಮಸ್ಥರೆಲ್ಲರೂ ಸೇರಿ ಇದಕ್ಕೆ ಒಂದು ಸಹಾಯವನ್ನು ಮಾಡಿ ಈ ಒಂದು ನೂತನ ದೇವಾಲಯವನ್ನು ಇವತ್ತು ಉದ್ಘಾಟನೆ ಆಗಿದೆ. ಎಲ್ಲರೂ ಸಹಕಾರದಿಂದ ಇದಾಗಿದೆ. ಭಾರತೀಪುರ ಗ್ರಾಮಸ್ಥರು, ಭಾರತೀಪುರ ಕೊಪ್ಪಲಿನವರು ಇದಕ್ಕೆ ಹೆಚ್ಚಿಗೆ ಜಾಸ್ತಿ ಶ್ರಮಪಟ್ಟು ಇದಕ್ಕೆ ಒಂದು ಜವಾಬ್ದಾರಿ ತಗೊಂಡು ಇವತ್ತು ಈ ಕೆಲಸವನ್ನು, ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಭಾರತೀಪುರ ಗ್ರಾಮಸ್ಥರೆಲ್ಲರೂ, ಎಲ್ಲ ಮುಖಂಡರುಗಳು, ಪಂಚಾಯಿತಿಯವರು, ನಮ್ಮ ಗ್ರಾಮದ ಮುಖಂಡರುಗಳು, ಹಿರಿಯವರು, ಕಿರಿಯವರು ಎಲ್ಲರೂ ಸೇರಿ ಇದಕ್ಕೆ ಒಂದು ಸಹಕಾರವನ್ನು ಕೊಟ್ಟು ಎಲ್ಲರೂ ಇವತ್ತು ಈ ಒಂದು ದೇವಸ್ಥಾನವನ್ನು ಉದ್ಘಾಟನೆ ಆಗಿದೆ. ಇದಕ್ಕೆ ಗ್ರಾಮಸ್ಥರು ಎಲ್ಲರೂ ಹಾಗೂ ಹೊರಗಡೆಯವರು ಸಹ ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ಭಗವಂತನ ಆಶೀರ್ವಾದವನ್ನು ಪಡಿಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ. ಭಾರತೀಪುರ ಕೊಪ್ಪರು ಈ ಶ್ರೀ ಗಣಪತಿ ದೇವಸ್ಥಾನದ ಮೂರ್ತಿ ಶಂಕುಸ್ಥಾಪನೆಯನ್ನು ದಿನಾಂಕ 14, 15, 16 3 ದಿವಸಗಳಿಂದ ಹಮ್ಮಿಕೊಂಡಿದ್ದು, ಇದರ ಶಂಕುಸ್ಥಾಪನೆಗೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು, ಮುಖಂಡರುಗಳು, ಎಲ್ಲ ರಾಜಕೀಯ ವ್ಯಕ್ತಿಗಳು ಅಲ್ಪ ಸ್ವಲ್ಪ ತಮ್ಮ ಕಾಣಿಕೆಯನ್ನು ಕೊಟ್ಟು ಈ ದೇವರ ಕೃಪೆಗೆ ಪಾತ್ರರಾಗಿದ್ದರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಹಾಗೂ ನನ್ನ ಗ್ರಾಮಸ್ಥರಿಂದ ಹೃತ್ಪೂರ್ವಕ ವಂದನೆಗಳು. ಹಾಗೂ ಈ ದಿನ ಕೊನೆ ದಿವಸವಾಗಿದ್ದು ಸಾಯಂಕಾಲದವರೆಗೆ 10 ಗಂಟೆವರೆಗೆ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಎಲ್ಲರೂ ಬಂದು ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಒಂದು ಹುಮ್ಮಸ್ಸು ಕೊಡಬೇಕು. ಹಾಗೂ ಪ್ರತಿದಿನ ಬೆಳಿಗ್ಗೆ ತಿಂಡಿ ಹಾಗೂ ರಾತ್ರಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇವತ್ತು ಕೊನೆ ದಿವಸವಾಗಿರೋದ್ರಿಂದ ಇನ್ನೂ ಅದ್ಧೂರಿಯಾಗಿ ಅನ್ನ ಸಂತರ್ಪಣೆ ಮತ್ತು ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲರೂ ಬಂದು ಅವರಿಗೆ ಒಂದು ಹುಮ್ಮಸ್ಸು ಕೊಟ್ಟು ಪರಿಚಯಿಸಿ ತಮ್ಮ ದೇವರ ಪ್ರಾರ್ಥನೆಗೆ ಸಹಭಾಗಿಗಳಾಗಬೇಕಾಗಿ ತಮ್ಮಲ್ಲಿ ಪುನಃ ಒಂದು ಸಾರಿ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಸುಡು ಬಿಸಿಲಿನ ಕಲ್ಲಿನ ಮೇಲೆ ನಿಂತು ಶಿಲ್ಪ ನೋಡುವ ಪರಿಸ್ಥಿತಿ. ಹಾಸನ ಜಿಲ್ಲೆ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಅವ್ಯವಸ್ಥೆಗೆ ಮಿತಿಯಿಲ್ಲದಂತಾಗಿದೆ. ಸುಡು ಬಿಸಿಲಿನ ಕಲ್ಲಿನ ಮೇಲೆ ನಿಂತು ಶಿಲ್ಪ ನೋಡುವ ಕರ್ಮಕಾಂಡ. ಹಾಸನ ಜಿಲ್ಲೆ ಬೇಲೂರಿನ ಇತಿಹಾಸ ಪ್ರಸಿದ್ಧ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದ ಅವ್ಯವಸ್ಥೆ ಮಿತಿಯಿಲ್ಲದಂತಾಗಿದೆ. ಪೂಜಾ ದೇಗುಲವೂ ಆಗಿರುವ ದೇವಾಲಯ ಕುಸ್ಸುರಿ ಕೆತ್ತನೆಗಾಗಿ ಪ್ರಪಂಚವನ್ನೇ ತನ್ನತ್ತ ಸೆಳೆಯುತ್ತಿದೆ. ಈ ಕಾರಣದಿಂದ ಇದನ್ನ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಲಾಗಿದೆ. ಇತ್ತೀಚೆಗೆ ದೇಗುಲಕ್ಕೆ ವಿದೇಶಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿದೆ. ತಂಡೋಪತಂಡವಾಗಿ ಆಗಮಿಸುತ್ತಿರುವ ವಿದೇಶಿ ಪ್ರವಾಸಿಗರು ದೇಗುಲದ ಶಿಲ್ಪ ಸೌಂದರ್ಯಕ್ಕೆ ಬೆರಗಾಗುತ್ತಿದ್ದಾರೆ. ಝಳಪಡಿಸುವ ಸುಡು ಬಿಸಿಲಿನ ಹಾಸುಕಲ್ಲಿನ ಮೇಲೆ ನಿಂತು ಶಿಲ್ಪ ಸೌಂದರ್ಯ ಸವಿಯಬೇಕಾದ ದೌರ್ಭಾಗ್ಯ ಪ್ರವಾಸಿಗರದ್ದಾಗಿದೆ. ದೇಗುಲದ ಸುತ್ತಲಿನಲ್ಲಿ ಕಲ್ಲಿನ ಮೇಲೆ ಹಾಕಿರುವ ಟಾರ್ಪಲ್ ಕೊರತೆಯಿಂದ ಅಲ್ಲಲ್ಲಿ ಮಾತ್ರವೇ ಹಾಕಲಾಗಿದೆ. ಗರ್ಭಗುಡಿಯ ಹೊರಭಾಗದ ಸುತ್ತಲಿನ ನೆಲಕಲ್ಲು ಅತಿ ಬಿಸಿಯಾಗಿರುವುದರಿಂದ ಬರಿಗಾಲಲ್ಲಿ ನಡೆದಾಡುವುದು ಕಷ್ಟದ ಕೆಲಸ. ದೇಗುಲದ ಸುತ್ತಲಿನಲ್ಲಿನ ಶಿಲ್ಪ ಕೆತ್ತನೆ ಬಗ್ಗೆ ಮಾರ್ಗದರ್ಶಿಗಳಿಂದ ಮಾಹಿತಿ ಪಡೆಯುತ್ತಾ ತೆರಳುವ ವಿದೇಶ ಪ್ರವಾಸಿಗರ ಪಾಡು ಹೇಳತಿರದಂತಾಗಿದೆ. ಟಾರ್ಪಲ್ ಇಲ್ಲದ ಸ್ಥಳದಲ್ಲಿ ಸುಡು ಬಿಸಿಲಿನ ಕಲ್ಲಿನ ಮೇಲೆ ಪಾದ ಇಡಲಾಗದೆ ಟಾರ್ಪಲ್ ಇರುವ ಕಡೆಗೆ ಓಡೋಡಿ ಬರುತ್ತಾರೆ. ಕೆಲವೊಂದು ಟಾರ್ಪಲ್ ಹರಿದು ಹೋಗಿದೆ. ಶಿಲ್ಪಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬೇಕೆಂಬ ಉತ್ಸಾಹದಲ್ಲಿ ಇದ್ದವರು ಬಿಸಿಲಿನಲ್ಲಿ ಕಾದ ಕಲ್ಲಿನ ಮೇಲೆ ಬರಿಗಾಲಿನಲ್ಲಿ ನಿಲ್ಲುವುದು ಹೇಗೆ ಎಂಬ ಕಾರಣಕ್ಕೆ ಮಾರ್ಗದರ್ಶಕರಿಂದ ಮಾಹಿತಿಯನ್ನೇ ಪಡೆದಂತಾಗಿದ್ದಾರೆ. ದೇಗುಲ ನೋಡಬೇಕು ಎಂದುಕೊಂಡು ಒಂದೇ ಸಮನೆ ಬೇಕೋ ಬಿಡುವ ಎಂಬಂತೆ ನೆರಳು ಇರುವ ಸ್ಥಳದಲ್ಲಿ ನಿಂತುಕೊಂಡು ನೋಡುತ್ತಾ ಪ್ರದಕ್ಷಿಣೆ ಹಾಕಿ ತೆರಳುತ್ತಿದ್ದಾರೆ. ಇದು ವಿದೇಶಿಯರಷ್ಟೇ ಅಲ್ಲ, ದೇಶೀಯ ಪ್ರವಾಸಿಗರ ಸ್ಥಿತಿಯೂ ಹೀಗೆ ಆಗಿದೆ. ಅಂದಹಾಗೆ ಈ ಟಾರ್ಪಲ್ ಹಾಕುವ ಜವಾಬ್ದಾರಿ ಕೇಂದ್ರ ಪುರಾತತ್ವ ಇಲಾಖೆದಾಗಿದ್ದು ಸುಡು ಬಿಸಿಲಿನ ಅರಿವು ಅವರಿಗಿಲ್ಲವೇ ಎನ್ನುವ ಪ್ರಶ್ನೆ ಕಾಡುತ್ತದೆ. ಒಟ್ಟಿನಲ್ಲಿ ದೇಗುಲಕ್ಕೆ ಆಗಮಿಸುವ ಪ್ರವಾಸಿಗರ ಹಿತದೃಷ್ಟಿಯಿಂದ ಕೂಡಲೇ ವ್ಯವಸ್ಥೆ ಮಾಡಬೇಕೆಂಬುದು ಭಕ್ತಾದಿಗಳ ಒತ್ತಾಸೆ ಆಗಿದೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಕರಾಟೆಯಲ್ಲಿ ಗಿನ್ನಿಸ್ ದಾಖಲೆ ಮಾಡಿದ ಶಜಾ ಫಾತಿಮರವರಿಗೆ ನಾಪೋಕ್ಲು ಸ್ನೇಹಿತರ ಬಳಗದ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು. ಕೆಆರ್ಪೇಟೆ ತಾಲೂಕಿನ ಭಾರತಪುರ ಕೊಪ್ಪಲು ಗ್ರಾಮದಲ್ಲಿ ಶ್ರೀ ಸಿದ್ಧಿ ವಿನಾಯಕನ ನೂತನ ದೇವಾಲಯವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಸುಡು ಬಿಸಿಲಿನ ಕಲ್ಲಿನ ಮೇಲೆ ನಿಂತು ಶಿಲ್ಪ ನೋಡುವ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಬೇಲೂರಿನ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.